ರಾಣಿ ರಾಣಿ ನಿನ್ ತವ್ರ ಮನೆ ಕಡೆಯಿಂದ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಎಲ್ಲ ಬಂದ್ರೇನೆ ಇನ್ನೇನ ಬರ್ಲಿಲ್ವಾ? ಅದೇ ರಾಧಕ್ಕ, ನಾನು ನೋಡ್ತಾ ಇದ್ದೀನಿ ಬರ್ತಾರ ಯಾವಾಗ ಬರ್ತಾರೆ ಅಂತಾನ. ಇನ್ನೇನು ಬರ್ತಾರೆ ಅನ್ಸುತ್ತೆ. ನೀವೆಲ್ಗ ಹೋಗಿದ್ರಿ? ಅದೇ ನಾನು ಅಲ್ಲಿ ನಾಮಕರಣ ಮಾಡತಾಗೆ ಎಲ್ಲ ಹೆಂಗ್ ಮಾಡಿದಾರೆ ಡೆಕೋರೇಷನ್ ಅಂತಾನ ನೋಡೋಣ ಅಂತ ಹೋಗಿದ್ದೆ. ಮಾಡ್ತಾ ಇದಾರೆ ಇನ್ನೇನ. ಎಲ್ಲಿ ನನ್ನ ಮಗಳು ಇದ್ಲಲ್ಲ, ಎಲ್ಲಿ ಬಿಟ್ಟೆ ರಾಣಿ? ರಾಧಕ್ಕ ಅವಳು ಮನಿಕೊಂಡಿದ್ದಾಳೆ. ಮಲ್ಕೊಂಡ್ಲಿ ಬಿಡ್ರಿ. ಈಗ ನಾಮಕರಣದಷ್ಟೊತ್ತಿಗೆ ಎದ್ದಾಳ್ತಾಳೆ. ಇವಾಗ ಚೆನ್ನಾಗಿ ಮನ್ಕೊಂಡು ನಿದ್ದೆ ಮಾಡಿ ಆಮೇಲೆ ಖ್ಯಾತೆ ಮಾಡಲ್ಲ, ಸುಮ್ಮನಿರ್ತಾಳೆ. ಹೌದಾ, ಸರಿ ಆಯ್ತು. ನಾನು ಒಳಗಲ್ಲಿ ಆತನ ನೋಡ್ಕೊಂತೀನಿ. ಯಾರನ್ನ ಬಂದವ್ರನ್ನ ಮಾತಾಡ್ಸ್ಬಿಟ್ಟು ಒಳಗೆ ಕರ್ಕೊಂಬ. ಸರಿ ಆಯ್ತು ರಾಧಕ್ಕ, ಕರ್ಕೊಂಬತ್ತೀನಿ. ಹೋಗಿ ನೀವು ಅದೇನು ರೆಡಿ ಮಾಡ್ಕೊ ಹೋಗಿ. ಬಟ್ಟೆ ಸೀರೆ ಪರೆ ಎಲ್ಲನ ತಗೊಂಡು ಇಕ್ಕ ಹೋಗ್ರಿ. ನೀನು ಸೀರೆ ಉಡ್ಕೊಳ್ಳಿ ರಾಣಿ, ಹೊಸ ಸೀರೆನಾ? ಸರಿ ಆಯ್ತು ರಾಧಕ್ಕ, ಉಡ್ಕೊಂಬನ. ನಮ್ಮ ಅಮ್ಮ ಬರ್ತೀನಿ ಅಂತ ಹೇಳಿತ್ತು, ಇನ್ನೂ ಬರ್ಲಿಲ್ವಲ್ಲ. ಬರ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ. ನಮ್ಮ ಅಪ್ಪ ಇನ್ನು ಕರ್ಕೊಂಬರುತ್ತೋ ಏನೋ. ಕರ್ಕೊಂಬರಮ್ಮ ಅಂತ ಹೇಳಿದ್ದೆ, ನೋಡೋಣ. ಬಂದ್ರಲ್ಲ ನಮ್ಮ ಅಮ್ಮಯ್ಯ. ರಾಣಿ ರಾಣಿ ಚೆನ್ನಾಗಿದ್ದೀಯೇನೆ? ನಿನ್ ಗಂಡ ಚೆನ್ನಾಗಿದ್ದಾನ? ಹೂನಮ್ಮ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದ್ಯಾ? ಎಲ್ಲಿ ಅಪ್ಪಯ್ಯ ಬರ್ಲಿಲ್ವಾ? ಇಲ್ಲಮ್ಮ, ನಿಮ್ಮ ಅಪ್ಪಯ್ಯ ಬರ್ಲಿಲ್ಲ. ಅದ್ರ ಬದ್ಲಿಗೆ ನಿಮ್ಮ ಅಣ್ಣ ನೇತಿನೂ ಕಳಿಸ್ತು ನಿಮ್ಮ ಅಪ್ಪಯ್ಯ. ಹೋಗ್ರಿ, ನಿಮ್ಮನ್ನ ನೋಡ್ಬೇಕು ಅಂತ ರಾಧಂ ಬೇರೆ ಹೇಳ್ತಿತ್ತಂತೆ. ರಮೇಶ್ ಹೇಳ್ದ, ಅಳಿಯ ಹೇಳ್ದ ಅಂತ ಹೇಳ್ದ ನಿಮ್ಮ ಅಪ್ಪಯ್ಯ. ಅದಕ್ಕೆ ಅವರೇ ಬರ್ತಾ ಇದ್ರೆ ಅಲ್ಲಿ ಬರ್ತಾ ಇದಾರೆ ನೋಡಲ್ಲಿ ಹಿಂದೆ. ಅಯ್ಯೋ, ಇವಳು ಯಾಕಮ್ಮ ಕರ್ಕೊಂಬಂದೆ? ಅಣ್ಣ ಒಬ್ಬ ಬಂದಿದ್ರು ಬರ್ಬೋದಾಗಿತ್ತು. ಅವಪ್ಪ ಈಗ ಬುದ್ಧಿ ಇಲ್ವಾ? ಇವಳು ಯಾಕೆ ಕಳಿಸ್ತಾ ಏನ್ ಕತ್ತಿ? ನಮ್ಮ ರಾಧಕ್ಕ ಏನೋ ಸುಮ್ಮನೆ ಬಂದಿಲ್ಲ, ಬರ್ಲಿ ಅಂತ ಹೇಳೈತಿ. ಇವಳು ಹಂಗೇನೆ ತಾನಾಡ್ಕೊಂಡ್ ಬಂದ್ಬಿಟ್ಟವಳು. ಏನೋ ದೊಡ್ಡದಾಗಿ ಕರ್ದೇವ್ರನ್ನ, ದೊಡ್ಡ ವ್ಯಕ್ತಿ ಅಂತಾನ ಕರ್ದೇವ್ರಿ ಅಂತಾನ ಓಡ್ ಬಂದವಳೆ ನಮ್ಮ ಅಣ್ಣನ ಜೊತೆಗೆ. ಅಯ್ಯೋ ಹೋಗ್ಲಿ ಬಿಡು. ಈಗ ಯಾಕೆ ಸುಮ್ಮನೆ ಜಾಗ ಬಂದಿರತಕ್ಕೆಲ್ಲನ ಮಾತಾಡ್ಬೇಡ. ಮಾತಾಡ್ಸಿರೋ ಸುಮ್ಮನೆ ಚೆನ್ನಾಗಿದ್ಯಾ ಅಂದ್ರೆ ಚೆನ್ನಾಗಿದ್ದೀನಿ ಅಂತ ಹೇಳು. ಸರಿ ಆಯ್ತು ಬಿಡು. ಅಣ್ಣ ಚೆನ್ನಾಗಿದ್ಯಾನೋ ಅಣ್ಣ? ರಾಣಿ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೀಯಾ? ನಾಮಕರಣ ಅಂತಂದ್ರಲ್ಲ, ಅದಕ್ಕೆ ನಾವು ಶ್ರೀದೇವಿನೂ ಇಲ್ಲಿಗೆ ಬಂದಿರ್ಲಿಲ್ವಲ್ಲ, ನೋಡ್ಕೊಂಡು ಹೋದಂಗೂ ಆಗುತ್ತೆ, ನಾಮಕರಣ ಮುಗಿಸ್ಕೊಂಡಂಗೂ ಆಗುತ್ತೆ ಅಂತ ಅಪ್ಪಯ್ಯ ನನಗೆ ಕೆಲಸ ಇದ್ದಾವೆ, ನೀವಿಬ್ಬರೇ ಹೋಗಿ ಬರ್ರಿ, ನಾನು ಯಾವಾಗನ ಹೋಗಿ ಬರ್ತೀನಿ ಅಂತ ಹೇಳ್ತು. ಅದಕ್ಕೆ ಬಂದ್ವಿ. ಎಲ್ಲಿ ರಾಧಕ್ಕ? ರಾಧಕ್ಕ ಒಳಕ್ಕೆ ಹೋಗೈತೆ, ಬರ್ತಾರೆ. ಚೆನ್ನಾಗಿದ್ಯಾ ರಾಣಿ? ಚೆನ್ನಾಗಿದ್ದೀನಿ. ರಾಧಕ್ಕ ಎಲ್ಲೋದ್ರು? ನನಗಂತೂ ತುಂಬಾ ಸಂತೋಷ ಆಯ್ತು ರಾಣಿ. ನಿಮ್ಮ ಊರಿಗೆ ನಾನು ಎಂದೂ ಬಂದೇ ಇರಲಿಲ್ಲ. ರಾಧಕ್ಕ ಮೀರಾ ಹೇಳ್ಕಳಿಸಿದ್ದಂತೆ, ಶ್ರೀದೇವಿನೂ ಮತ್ತೆ ರವಿನೂ ಕರ್ಕೊಂಡು ಬರ್ಲೇಬೇಕು ಅಂತನ ನಿಮ್ಮ ಯಜಮಾನ್ರು ಬಂದಾಗ ಹೇಳಿದ್ರು. ಅದಕ್ಕೆ ಅತ್ತ ನಾನು ಬರ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತಾರೆ ಅಂತನ ಬಂದೆ. ಹೆಂಗೂ ನಿಮ್ಮ ಮನೆ ನಾನು ನೋಡಿರ್ಲಿಲ್ವಲ್ಲ, ಅದಕ್ಕೆ ಬಂದೆ, ನೋಡ್ಕೊಂಡು ಹೋದಂಗ ಆಗುತ್ತೆ ಅಂತನ. ಏನಿಲ್ಲ, ಏನೋ ಕರಿಬೇಕಲ್ಲ ಅಂತ ಕರೆದಿದ್ದಾರೆ ಅಷ್ಟೇನೆ. ನೀನ್ ಬರ್ದಿದ್ರೆ ಏನ್ ಬೇಜಾರೇನು ಇಲ್ಲ ಯಾರಿಗೂ. ಅಯ್ಯೋ ರಾಣಿ, ಬಿಡು ನಡಿ. ಈಗ ಎಲ್ಲಿ ಪಟೇಲಪ್ಪರು ಮತ್ತೆ ರಾಧಕ್ಕನು ಇಲ್ವಾ? ಶ್ರೀದೇವಿ ರವಿ ಯಾವಾಗ ಬಂದ್ರಿ? ಇವಳು ಇವಾಗಲೇ ಬರಬೇಕಾ ಈ ಲಕ್ಷ್ಮಿ? ಮಕ್ಕ ನೋಡಕ್ಕೆ ಆಗಲ್ಲ. ತಾನೇ ಬಂದ್ವಿ ಲಕ್ಷ್ಮಕ್ಕಯ್ಯ. ನೀನು ಈಗ ತಾನೇ ಬರ್ತಾ ಇದೀಯಾ? ನಾವು ಈಗಿನ ಬಸ್ ಇಳಿದ್ ಬಂದ್ವಿ, ಇನ್ನು ಒಳಕ್ಕೂ ಹೋಗಿಲ್ಲ. ಏನಕ್ಕ ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲಿ ನಿನ್ ಮಗನ್ ಕರ್ಕ ಬರಕ್ಕಿಲ್ವಾ ಸೂರ್ಯನ್ನ? ನೀನ್ ಒಬ್ಳೆ ಬಂದಿದ್ಯಾ? ಸೀನಣ್ಣ ಇನ್ನು ಬಂದಿಲ್ಲ. ಏನ್ ಮಾಡೋದಮ್ಮ ಕೆಲಸ ಹೊಲ್ದಾಗೆ, ಅದಕ್ಕೆ ಅವನು ಇಲ್ಲಿ ಕರ್ಕೊಂಬಂದ್ರೆ ಓಟು ಅವನು ಓಳೋದು ಮಾಡೋದು ಒಟ್ಟು ಎಟ್ಲಾಗನ ಹೋಗೋದು ಮಾಡ್ತಾನೆ ಅಂತಾನ ಕರ್ಕ ಬರ್ಲಿಲ್ಲ. ಅಲ್ಲೇ ನಮ್ಮ ಅತ್ತೆ ಐತಲ್ಲ ನೋಡ್ಕೊಂಬತ್ತಿ ಅಂತಾನ ಅಲ್ಲೇ ಊರಾಗೆ ಬಿಟ್ಟು ಬಂದೆ. ಏನಪ್ಪ ರವಿ ಚೆನ್ನಾಗಿದ್ಯಾ? ಹ್ಞೂ ಲಕ್ಷ್ಮಕ್ಕಯ್ಯ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಎಲೆಕ್ಷನ್ಗೆ ನಮ್ಮ ಮಾವನ್ನ ಸೋಲ್ಸ್ಬಿಟ್ಟು ಗೆದ್ಬಿಟ್ಟಿದ್ಯಂತೆ ನೀನು. ಹೂನಪ್ಪ, ಏನೋ ದೇವ್ರ ದಯೆಯಿಂದನ ಎಲೆಕ್ಷನ್ ಆಗಿ ನಿಂತ್ಕೊಂಡು ಗೆದ್ದೆ. ತುಂಬಾ ಸಂತೋಷ ಆಯ್ತು. ಯಾರು ಹೇಳಿದ್ರು ನಿನಗೆ? ಹಿಂಗೆ ಹೇಳ್ತಾರಲ್ಲ, ಯಾರಾದರೂ ನೋಟವನಿಗೆ ಪವನಿಗೆ ಹೋದಾಗ, ನಿಮ್ಮೂರವ್ರು ಯಾರಾದರೂ ಬಂದಾಗ ಹೇಳ್ತಾ ಇರ್ತಾರೆ. ಹೆಂಗೋ ಎಲೆಕ್ಷನ್ಗೆ ಗೆದ್ದಿರೋದಕ್ಕೆ ನಿನಗೆ ಕಂಗ್ರ್ಯಾಚುಲೇಷನ್ಸ್ ಕಣಕ್ಕ. ತುಂಬಾ ಸಂತೋಷನಪ್ಪ. ನನ್ನ ಕಡೆಯಿಂದನೂ ಶುಭಾಶಯಗಳು ಕಣ್ಲಸ್ಮಕ್ಕಯ್ಯ, ನೀನು ಎಲೆಕ್ಷನ್ ಗೆದ್ದಿರೋದಕ್ಕೆ. ಕಣಮ್ಮ, ನಮ್ಮ ಅಪ್ಪನ ಸೋಲ್ಸಿ ಎಲೆಕ್ಷನ್ ಗೆದ್ದಿರೋಳಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾನೆ ನಮ್ಮ ಅಣ್ಣ. ಇವನ್ ತಲೆಗೆ ಒಂದು ಈಟು ಬುದ್ಧಿ ಬೇಡ್ವಿ, ಇವಳಿಗಂತೂ ಬುದ್ಧಿ ಇಲ್ಲ. ಅವಳಿಗೆ ಹೇಳ್ತಾಳೆ, ಇವಳಿಗೊಂದು ಈಟು ಇದಿಲ್ಲ ಬಿಡು. ಬುದ್ಧಿ ಇದ್ದಿದ್ರೆ ಅವ್ ಯಾಕೆ ಹಿಂಗೆ ಇರವು. ಬಾ ನಾವು ಒಳಿಕ್ ಹೋಗೋಣ. ಜಯಮ್ಮ ಜಯಮ್ಮ, ಯಾಕೆ ಮಾತಾಡ್ಸಂಗ ಹಂಗೆ ಹೋಗ್ತೀಯಾ? ನಿಂತ್ ಕಡೆ ಯಾವಾಗ ಬಂದೆ ನೀನು? ನಿನ್ ಕಂಡಿಗೆ ನಾನು ಯಾವಾಗ ಕಂಡೆ? ಈಗಲೇ ಅಮ್ಮ ಕಂಡಿರೋದು, ನಾನು ಈಗಲೇ ಬಂದಿರೋ ತಾನೆ. ನೀನ್ ಯಾವಾಗ ಬಂದೆ ಅಂದಮೇಲೆ ನಾನು ಇವಾಗಲೇ ಬಂದಿರೋದು. ಅವ್ರು ಹೇಳಿದ್ದು ನಿನಗೆ ಅರ್ಥ ಆಗ್ಲಿಲ್ವಾ? ನನ್ನ ಮಗ ಹೇಳಿದ್ದು ಈಗೇನೆ ಬಂದ್ವಿ ಅಂತಾನ. ನಾವು ಮೂವರು ಒಟ್ಟಿಗೆ ಬಂದಿದ್ದು. ನಾನೇನೇನು ಬೇರೆ ಬಂದಿಲ್ಲ.
ಅವರಿಬ್ರು ಬೇರೆ, ನಾನು ಬೇರೆ ಬಂದಿಲ್ಲ. ಈ ಮೂವರು ಒಂದೇ ಬಸ್ಗೆ ಒಂದೇ ಟೈಮ್ಗೆ ಬಂದು ಇಳಿದಿದೀವಿ. ಇನ್ನು ಒಳಕ್ಕೂ ಕಾಲಿಕ್ಕಿಲ್ಲ. ನಮ್ಮ ರಾಣಿತ ಮಾತಾಡ್ತಿದ್ವಿ, ಅಷ್ಟ್ರೊಳಗೆ ಬಂತು ನೋಡು ಒಂದು ಬೆಕ್ಕು. ಅಯ್ಯ 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 ಅಯ್ಯ, ಏನು ನಮ್ಮೂರ ಹೆಣ್ಮಗಳು ಬಂದಿದೀವಲ್ಲ ಅಂತೇಳಿ ಬಂದಿರೋ ಹತ್ರ ಮಾತಾಡ್ಸಿದ್ರೆ ನಗ್ನಗ್ತಾ, ನೀನ್ ಯಾಕೆ ಹಂಗ್ ಮಕ್ಕ ಗಂಟಿ ಕಂತೀಯ ಜಯಮ್ಮ? ಅಯ್ಯ, ಒಂದ್ ಸ್ವಲ್ಪ ನಗ್ನಗ್ತಾ ಮಾತಾಡಬಾರ್ದ? ನನಗೆ ಕೆಲವೊಬ್ರು ನೋಡಿದ್ರೆ ನಗುನೇ ಬರಲ್ಲ, ಸಿಟ್ಟು ಬರುತ್ತೆ. ಅಂತದ್ರಾಗೆ ನೀನು ಒಬ್ಳು. ಸುಮ್ಮನ ನಡಿ, ನಾಮಕರಣಕ್ಕೆ ಬಂದಿದ್ಯಾ ತಾನೆ? ನಾಮಕರಣ ಮುಗಿಸ್ಕೊಂಡು ಊರಿಗೆ ಹೋಗೋದ್ ಕಲ್ತ್ಕ. ನನಗೆ ನಿನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ನನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ವಾ? ಯಾಕೆ? ನಾವಿಬ್ರು ಏನ್ ಜಗಳ ಮಾಡಿಲ್ಲ, ಏನು ಇಲ್ಲ. ಅಲ್ಲ, ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನ್ ಅರ್ಥ ಜಯಮ್ಮ? ಏನ್ ರಾಣಿ ನಿಮ್ಮಮ್ಮ ಹಿಂಗ್ ಮಾತಾಡ್ತೈತೆ? ಯಾಕೆ? ಅಯ್ಯೋ ಅಮ್ಮ, ಹೋಗ್ಲಿ ಬಿಟ್ಟಾಕು ಅದೆಲ್ಲ ಮರ್ತು. ಸುಮ್ಮನೆ ಇವಾಗ ಮಕ್ಕ ಗಂಟು ಹಾಕೊಂಡಿರೋದ ಬಿಟ್ಟಾಕು, ಸಮಾಧಾನ ಮಾಡ್ಕೊ. ಎಲ್ಲಂದ್ರಲ್ಲಿ ಜಗಳ ಮಾಡ್ಬೇಡ ನೀನು. ಈಗ ನೋಡು ಜಯಮ್ಮ, ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಹಿಂಗೆ ಇರು. ನಾನ್ ಕಾಣಕ್ ಬಂದಿದೀಯಾ? ಏನ್ ತಂದಿದ್ಯಾ ನಮ್ ರಾಧನ್ ಮಗಳಿಗೆ? ಅದನ್ನೆಲ್ಲ ನಾನು ನಿನ್ಗೇನು ಹೇಳ್ಬೇಕಾಗಿಲ್ಲ ಕಣೆ ಲಕ್ಷ್ಮಕ್ಕ. ಅಲ್ಲ, ಯಾಕೆ ಸುಮ್ಮನೆ ನಮ್ಮನ್ನ ಮಾತಾಡ್ಸ್ಕೊಂಬತ್ತೀಯ? ನನಗೇನು ಗೊತ್ತಿಲ್ವಾ ನಮ್ಮ ಅಣ್ಣನ ಎಲೆಕ್ಷನ್ ಆಗಿ ಸೋಲ್ಸಿರೋದು ನೀನು? ಅದೆಲ್ಲ ಗೊತ್ತಿದ್ದನು ಮಾತಾಡ್ಸ್ಕೊಂಬತ್ತೀಯಲ್ಲೇ. ನಮ್ಮ ಅಣ್ಣನೇ ಸೋಲ್ಸಿದ್ಯಲ್ಲ ನೀನು. ಅದೇನು ಮೋಸ ಮಾಡಿದ್ಯೋ ಏನ್ ಕತ್ತಿ? ನಿನ್ನ ತೊಳಗೆ ಅದ್ ಹೆಂಗ್ ಜನಗಳು ಓಟ್ ಹಾಕಿರೋ ಏನು? ಅಯ್ಯೋ, ಅದಕ್ಕ ನೀನ್ ಸಿಟ್ ಮಾಡ್ಕೊಂಡಿರೋದು ನನ್ನ ಮೇಲೆ. ಬಿಟ್ಟಾಕು, ಎಲೆಕ್ಷನ್ ನನ್ನ ಮೇಲೆ ಸೋಲು ಗೆಲುವು ಎಲ್ಲ ಇದ್ದಿದ್ದೇನೆ. ಅದಕ್ಕೆ ಅಂತ ಹೇಳಿ ಹಿಂಗೆ ದ್ವೇಷ ಮಾಡಕ್ಕಾಗುತ್ತಾ? ಅಲ್ಲಾಗಿರೋದಕ್ಕೆ ನೀನೇ ತಲೆ ಕೆಡಿಸ್ಕೊಂತ ಇದೀಯಾ? ಏನ್ ನಿಮ್ಮೂರಾಗ ಅಲ್ವಲ್ಲ ಎಲೆಕ್ಷನ್ ನಡೆದಿರೋದು? ನಿನ್ನೇನಲ್ವಲ್ಲ ಸೋಲ್ಸಿರೋದು, ನಿಮ್ಮ ಅಣ್ಣ ಇನ್ನು ತಾನೆ. ನಮ್ಮ ಅಣ್ಣಯ್ಯ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ನಮ್ಮ ಅಣ್ಣಯ್ಯ ನಾನು ಒಂದೇನೆ. ನಮ್ಮ ಅಣ್ಣಯ್ಯಗೆ ಅವಮಾನ ಆದ್ರೆ ನನಗೂ ಆದಂಗೆನೆ. ನಿನ್ನಿಂದ ನಮ್ಮ ಅಣ್ಣಯ್ಯ ಎಷ್ಟು ಅವಮಾನ ಅನುಭವಿಸೇನೋ ಏನೋ ಯಾರಿಗ್ ಗೊತ್ತು. ನನಗೂ ಊರ ಕಡೆಗೆ ಬರಕ್ಕೆ ಬಿಡುವೇ ಆಗಿಲ್ಲ. ನೋಡ್, ನಾನು ಹೇಳೋದೇ ಮರ್ತಿದ್ದೆ. ನಿಮ್ಮ ಅಣ್ಣಯ್ಯ ಎಲೆಕ್ಷನ್ ಸೋತಾಗಿಂದನ ಅಯ್ಯೋ ಚಳಿ ಜ್ವರ ಬಂದು ಒಂದ್ ವಾರ ಆಸ್ತಿ ಬಿಟ್ಟು ಎದ್ದೇ ಇಲ್ವಂತೆ ಕಣೆ ಜಯಮ್ಮ. ನಿನಗ್ ಗೊತ್ತಿಲ್ವಾ ಈ ವಿಷಯ? ಏನೇ ಹೇಳ್ತಾ ಇದ್ಯಾ? ನಮ್ಮ ಅಣ್ಣಗೆ ಯಾಕೆ ಚಳಿ ಜ್ವರ ಬರ್ತವೆ ಎಲೆಕ್ಷನ್ ಆಗಿ ಸೋತ್ರೆ? ಯಾಕೆ ಅಂದ್ರೆ ನೀನೇ ಅರ್ಥ ಮಾಡ್ಕೋಬೇಕಮ್ಮ. ಸೋತೆ ಅಂತನ ಅದನ್ನೇ ಚಿಂತೆ ಮಾಡ್ಕೊಂಡು ನಿಮ್ಮ ಅಣ್ಣಯ್ಯ ಆಸ್ಕೆ ಹಿಡ್ಬಿಟ್ಟವನೆ. ನೀನ್ ನೋಡಕ್ಕೆ ಬರ್ಲಿಲ್ಲ. ನೀನು ಬತ್ತೀಯ ಅನ್ಕೊಂಡಿದ್ದೆ ಎಲೆಕ್ಷನ್ ಟೈಮ್ನಾಗ, ಆದ್ರೂ ಬರ್ಲೇ ಇಲ್ಲಮ್ಮ. ನಿಮ್ಮ ಅಣ್ಣನ ಪರವಾಗಿ ಪ್ರಚಾರ ಗೀಚಾರ ಮಾಡ್ತೀಯನೋ ಬಂದು ಅಂತನ ಅಂದ್ಕೊಂಡೆ, ಬರ್ಲಿಲ್ಲ. ಹೆಂಗ ಬಿಡು. ಲಕ್ಷ್ಮಕ್ಕಯ್ಯ, ಸಾವುಕಾರರಿಗೆ ಚಳಿ ಜ್ವರ ಬಂದಿದ್ವಾ ಸೋತಿರೋದಕ್ಕೆ? ಶ್ರೀದೇವಿ, ಸುಮ್ಮನೆ ಇರು. ಇವಳು ಹೇಳ್ತಾಳೆ ಅಂತೇಳಿ ನೀನು ಅದನ್ನೇ ನಿಜ ಅನ್ಕೋಬೇಡ. ನಮ್ಮ ಅಣ್ಣ ಅಷ್ಟೊಂದು ಮೃದು ಅಲ್ಲ. ಏನ್ ಸೋತೆ ಹಿಡ್ಕೇನೆ ಚಳಿ ಜ್ವರ ಬಂದು ಮನಿಕೆ ಮಕ್ಕೆ ಅವನ್ಗೆ ಇಂಥ ಎಷ್ಟು ಎಲೆಕ್ಷನ್ ಮಸ್ತಾಗಿ ಗೆಲ್ತಾನೆ. ಅವನ್ಗೇನು ಎಲೆಕ್ಷನ್ ಗೆದ್ರೇನೆ ಗೌರವ ಅಂತ ಅಲ್ಲ, ಅವನಿಗಿರೋ ಮರ್ಯಾದೆ ಇದ್ದೇ ಐತೆ. ನೀನು ಇವಳು ಹೇಳ್ತಾಳೆ ಅಂತಾನ ಅದನ್ನೇ ನಿಜ ಅನ್ಕೋಬೇಡ. ಆಮೇಲೆ ಯಾಕೆ ಸುಳ್ಳು ಹೇಳಿ ಜಯಮ್ಮ? ಬೇಕು ಅಂದ್ರೆ ನೀನೇ ಬಾ, ನೋಡ್ಕೊಂಡ್ ಬರಿವಂತೆ. ನಾಮಕರಣ ಆದ್ಮೇಲೆ ಬಾ, ನನ್ನ ಜೊತೆಗೆ ಹೋಗೋಣ ಊರಿಗೆ. ನೀನೇ ನೋಡ್ಕೊಂಡು ಮಾತಾಡ್ಸ್ಕೊ ಬರಿವಂತೆ. ಏನು ಬೇಕಾಗಿಲ್ಲ, ನಿನ್ ಜೊತೆಗೆ ಯಾಕೆ ಬರೋಣ? ನಾನು ಗೊತ್ತೈತಿ ನಮ್ಮ ಅಣ್ಣನ ಯಾವಾಗ ನೋಡಕ್ ಬರ್ಬೇಕು ಏನು ಎತ್ತ ಅಂತಾನ. ನೀನ್ ಹೇಳಿದ ತಕ್ಷಣ ನಂಬಿಡಕ್ಕೆ ನಾನೇನೇನು ಕುರಿಯಲ್ಲ. ಹೋಗ್ಲಿ ಬಿಡಮ್ಮ, ಇಲ್ಲಿ ಯಾಕೆ ಸುಮ್ಮನೆ ಲಸ್ಮಕ್ಕನ ಮೇಲೆ ಎಗರಾಡ್ತೀಯ? ಅವಕ್ಕ ಯಾಕೆ ಸುಳ್ಳು ಹೇಳುತ್ತೆ? ಬಿಡು, ಸೋಲು ಗೆಲುವು ಎಲ್ಲ ಇದ್ದಿದ್ದೇನೆ. ಮಾವ ಸೋತೆವ್ರೆ, ಇವಕ್ಕ ಗೆದ್ದೈತಿ, ಅದ್ರಾಗ ಏನೈತಿ? ಹೌದಪ್ಪ, ನಿನಗೆ ಏನು ಗೊತ್ತಾಗಲ್ಲ. ಸುಮ್ಮನೆ ಬಾ. ಎಲ್ರು ಬಂದಿದ್ದಾರೆ ರಾಣಿ. ಈ ಒಳ ಕರ್ಕೊಂಡ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀರಾ? ಅದ್ಗೆ ಯಾವಾಗ ಬಂದ್ರಿ? ಜಯಕಯ್ಯ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಊರಾದ ಈಗಿನ ಬಂದೆ. ಜಯಮ್ಮನೂ ಮತ್ತೆ ಮಗ ಸೊಸೆ ಎಲ್ಲರೂ ಬಂದಿದ್ದಾರೆ. ಈಗ ತಾನೇ ಬಂದ್ವಿ. ಅವರು ಹಿಂಗ್ ನಿಂತ್ಕೊಂಡಿದ್ರು, ಬಂದು ನಾನು ಬಂದೆ. ಜಯಮ್ಮ, ನಾನು ಎಲೆಕ್ಷನ್ ಗೆದ್ದಿದ್ದೀನಲ್ವಾ, ಅದಕ್ಕೆ ಶುಭಾಶಯಗಳು ಅಂತ ಹೇಳ್ತಾ ಇದ್ಲು. ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ, ಎಲೆಕ್ಷನ್ ಗೆದ್ದಿರೋ ವಿಷಯ. ಜಯಮ್ಮಗೆ ತುಂಬಾ ಖುಷಿ ಆಗೈತೆ. ನಾನು ಎಲ್ಲಿ ಬೇಜಾರ್ ಮಾಡ್ಕೊಂತಾಳೋ ಅವ್ರ ಅಣ್ಣನ ಎದುರಿಗೆ ಗೆದ್ದಿರಕ್ಕೆ ಅಂತ ಅನ್ಕೊಂಡೆ. ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ಲು. ಹೌದಾತ್ಗೆ, ನನ್ನ ಕಡೆಯಿಂದನೂ ಶುಭಾಶಯಗಳು. ಅದಕ್ಕೆ ನೀನ್ ಎಲೆಕ್ಷನ್ ಗೆದ್ದಿರಕ್ಕೆ ಬರೀ ಒಳಿಕೆ. ಶ್ರೀದೇವಿ, ಅಂತೂ ಇಂತೂ ನಮ್ಮ ಮನೆಗೆ ಬಂದ್ಬಿಟ್ಟಿಯಲ್ಲ. ರವಿ, ಚೆನ್ನಾಗಿದ್ಯೇನಪ್ಪ? ಬಂದೆ ಅಕ್ಕ, ನೀವ್ ಹೇಳ್ ಕಳ್ಸಿದ್ರಲ್ವಾ, ಅದಕ್ಕೆ ಬಂದೆ ನಾಮಕರಣ ಮುಗಿಸ್ಕೊಂಡು ಹೋಗೋಣ ಅಂತಾನ. ಚೆನ್ನಾಗಿದ್ದೀರಾ? ನಿಮ್ಮ ಮಗಳು ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾಳೆ. ಈಗ ತಾನೇ ಎದ್ದಿದ್ದಾಳೆ. ನಮ್ಮ ಅಮ್ಮಯ್ಯ ಎತ್ಕೊಂಡೈತೆ. ಬರೀ ಒಳಿಕೆ ಎಲ್ಲಾನ. ಕರ್ಕೊಂಬರ್ರಿ ರಾಣಿ ಎಲ್ರು. ಅದಕ್ಕೆ ಬನ್ನಿ, ಆರಾಮ ಒಳಿಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.